What's up? ನಾನು ನಿಮ್ಮ ಆರ್ಜೆ ಪ್ರದೀಪ. ಫೈನಲಿ ಏರೋ ಇಂಡಿಯಾ 2015. ಎಸ್, ಫಸ್ಟ್ ಡೇ ಫಸ್ಟ್ ಶೋಗೆ ಬಂದಿದ್ದೀವಿ. ಸಗಲಾಯಿತು. ಬೆಳಗ್ಗೆ ಸ್ಟಾರ್ಟ್ ವಿತ್ ಮೋದಿ ಸ್ಪೀಚ್. ಆ್ಯಸ್ ಯೂಶುವಲ್ ಅವ್ರು ಹೇಳಿದ ಟೈಮಿಗೆ ಕರೆಕ್ಟಾಗಿ ಬಂದು ಇಲ್ಲೇ ಲ್ಯಾಂಡ್ ಆದರು. ಸೊ ಇಲ್ಲೇ ಲ್ಯಾಂಡ್ ಆಗಿದ ತಕ್ಷಣ ಮೋದಿ ಸ್ಪೀಚ್ ಕೊಡ್ತಿದ್ರು ಒಂದು ಅರ್ಧ ಗಂಟೆ ಜನ ಏನೂ ಮಾಡ್ತಿಲ್ಲ, ನಿಂತ್ಕೊಂಡು ಬರೀ ಸ್ಪೀಕರ್ ಹತ್ರ ಅವ್ರು ಮಾತು ಕೇಳಿದ್ದಾಯಿತು. ಅದಾಗಿದ ತಕ್ಷಣ 3 ಚಾಪರು ಇಂಡಿಯನ್ ಫ್ಲಾಗ್ ಜೊತೆಗೆ ಫ್ಲೈ ಮಾಡಿ ಸೊ ಅಫಿಷಿಯಲಿ ಸ್ಟಾರ್ಟ್ ಮಾಡಿದ್ರು ಶೋನ. ಅದಾದಮೇಲೆ ನಮ್ಮ ಸಾರಂಗ್ ಚಾಪರ್ಸ್ದು ಸಕಲಾಯಿತು ಶೋ. ಸ್ಕೈ ವಾಕರ್ಸ್ ಅಂತ ಆಕಾಶದಲ್ಲಿ ಆ್ಯಕ್ಚುಲಿ ಅವರು ಗಾಳಿಯಲ್ಲಿ ಸ್ಟಂಟ್ಸ್ ಎಲ್ಲ ಮಾಡಿ, ಎಲ್ಲ ಲೇಡೀಸ್ ಮ್ಯಾನ್ ಆ್ಯಕ್ಚುಲಿ ಅವರು ಕೂಡ ಒಂದು ಸ್ಟಂಟ್ಸ್ ಮಾಡಿ ಸಕಲಾಗಿ ಪರ್ಫಾರ್ಮ್ ಮಾಡಿದ್ರು. ಶುಕಾಯ್ ಸೌಂಡ್ ಮಾತ್ರ ಹೇಳ್ತೀನಿ, ಇಲ್ಲಿ ನಿಂತ್ಕೊಂಡು ನೀವು ಆ್ಯಕ್ಚುಲಿ ಇಡೀ ಶೋ ನೋಡ್ಬೇಕು. ಅಲ್ಲಿ ಟಿ ವಿಯಲ್ಲಿ ನೋಡೋರು ಏನು ಬರಲ್ಲ, ಡೈರೆಕ್ಟಾಗಿ ಇಲ್ಲೇ ಬರಬೇಕು. ಸೊ ಇದನ್ನೆಲ್ಲ ನೋಡಬೇಕು ಅಂತಿದ್ರೆ ಅದ್ರ ಜೊತೆಗೆ ಅಫ್ಕೋರ್ಸ್ ಫ್ಲೈಯಿಂಗ್ ಬೂಲ್ಸ್ ಅಂತ ಸಕಲಾಗಿ ಆಕಾಶದಲ್ಲಿ ಹೋಗ್ಬಿಡಲ್ಲ ಸ್ಟಂಟ್ಸ್ ಎಲ್ಲ ಮಾಡ್ತಿದ್ರು. ಬಟ್ ಏರೋ ಇಂಡಿಯಾದಲ್ಲಿ ಸೂಪರ್ ಡೂಪರ್ ಹಿಟ್ ಆಗಿತ್ತು ಅಂತ ಹೇಳಿದ್ರೆ ಎಂಟೈರ್ ಶೋನ ಕಟ್ಬಿಟ್ರು ಅಂತಲೇ ಹೇಳಬೇಕು ಮಿಸ್ಟರ್ ಮೋದಿಜಿ. ಸೊ ಅಫ್ಕೋರ್ಸ್ ಅಲ್ಲಿಂದ ಕಾರಲ್ಲಿ ಬಂದು ಇಳಿತಿದ್ದಂಗೆ ಎಲ್ಲ ಫ್ಲೈಟ್ದು ಫೋಟೋ ತೆಗೊಳ್ಳೋದು ಸಿಕ್ಕಾಬಡೆ ಈಸಿ ಆಯಿತು. ಮೋದಿಯವ್ರ ಫೋಟೋ ತೆಗೊಳ್ಳೋದು ಸಿಕ್ಕಾಬಡೆ ಕಷ್ಟ ಆಗೋಯ್ತು. ನಮ್ಮ ಸಿದ್ದರಾಮಣ್ಣ ಎಲ್ಲಿ ಕ್ಯಾಮ್ರಾ ಕಾಣಿಸುತ್ತೆ ಅಲ್ಲೆಲ್ಲ ಹಾಯ್ ಟಾಟಾ ಅಂತ ಪೋಸ್ ಕೊಟ್ಟಿದ್ದು ಅನಂತಕುಮಾರ್ ಅವರು. ಅವ್ರಿಗೆಲ್ಲ ಗೊತ್ತು ಕ್ಯಾಮ್ರಾ ಎಲ್ಲೆಲ್ಲಿ ಇಡಬೇಕು ಅಂತ, ಎಲ್ಲೆಲ್ಲಿ ಇರುತ್ತೆ ಅಲ್ಲೆಲ್ಲ ಹಾಯ್ ಹೇಳಬೇಕು ಅಂತ. ಒಟ್ಟಿನಲ್ಲಿ ಮೋದಿ ಅವರು ಇಲ್ಲಿ ಮುಗಿಸ್ಕೊಂಡು ಜಿ.ಕೆ. ಹೋಗಿದ್ದಾರೆ. ಸೆಕೆಂಡ್ ಶೋ ಸ್ಟಾರ್ಟ್ ಆಗ್ತಿದೆ. ಸೊ ಅಲ್ಲಿವರೆಗೂ ಇಲ್ಲಿ ಎಕ್ಸಿಬಿಷನ್ ಸೆಂಟರ್ಸ್ ಇದೆ. ಸೊ ಇಲ್ಲಿ ಮೇಕ್ ಇನ್ ಇಂಡಿಯಾ ಅಂತ ಸೊ ಬೇಸಿಕ್ಲಿ ಒಳಗಡೆ ಸುಮಾರು ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅದು ಪ್ಲಸ್ ಸುಮಾರು ಫ್ಲೈಟ್ಸ್ನ ಈ ಥರ ನಾನು ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ, ಎಸ್ ತೇಜಸ್ ಆ ಥರ ಫ್ಲೈಟ್ಸ್ನೆಲ್ಲ ಡಿಸ್ಪ್ಲೇಗೆ ಇಟ್ಟಿದ್ದಾರೆ. ಒಂದು ರೌಂಡ್ ಹೊಡ್ಕೊಂಡು ಬರ್ತೀವಿ. ಸೊ ಈ ಸತಿ ಏರೋ ಇಂಡಿಯಾ 2015 ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ವಾಕೆ ರೈಟ್ ನಾವು ನನ್ನ ಹಿಂದೆ ಕಾಣಿಸ್ತಿರುವಂಥದ್ದು ತೇಜಸ್ LCA, ದಟ್ಸ್ ಲೈಟ್ ಕಾಂಬ್ಯಾಟ್ ಏರ್ಕ್ರಾಫ್ಟ್. ಮೇಕ್ ಇನ್ ಇಂಡಿಯಾ ಅಂತೀವಿ, ಇಂಡಿಯಾದಲ್ಲೇ ಮಾಡಿರುವಂಥ ಈ ಒಂದು ತೇಜಸ್ ಏರ್ಕ್ರಾಫ್ಟ್ ಫ್ಲೈ ಮಾಡಿದ್ರೆ ಹೇಗಿರುತ್ತೆ ಅನ್ನೋಂಥ ಎಕ್ಸ್ಪೀರಿಯನ್ಸ್ ಕೊಡೋದಕ್ಕೆ ಇಲ್ಲಿ ಸಿಮ್ಯುಲೇಷನ್ ಒಂದು ಸೆಂಟರ್ ಕ್ರಿಯೇಟ್ ಮಾಡಿದ್ದಾರೆ. ಓಕೆ, ಸೊ ಇಟ್ ಟೇಕ್ಸ್ ಡೇಟಾ ಫ್ರಮ್ ಮಲ್ಟಿಪಲ್ ಸೋರ್ಸಸ್, process and displays to you. Apart from this, you have a head-up display. What is coming on the head-up display is presented outside on the visual there. Okay, the Bangalore actually airfield. Observe that all the wheels are extended from the aircraft to land, which is indicated as 3 vertical lines on the surface. ತೇಜಸ್ ಫ್ಲೈಟ್ ಹೇಗಿದೆ ಅದರ ಸಿಮ್ಯುಲೇಷನ್ ಆ್ಯಕ್ಚುಲಿ ಟ್ರೈ ಮಾಡ್ತಾರೆ. ಬರೀ ಫ್ಲೈಟ್ನ ನೋಡ್ತಾ ಇದ್ವಿ. ಫ್ಲೈಟ್ನ ಓಡಿಸುವಂಥ ಒಂದು ಸೂಪರ್ ಡೂಪರ್ ಅವಕಾಶ ನಮಗೆ ಸಿಕ್ತು. ಸೊ ಆ್ಯಕ್ಚುಲಿ ಫ್ಲೈಟಲ್ಲಿ ಕೂತಾಗ ಪೈಲಟ್ದು ಸೀಟಿಂದ ಹಿಡಿದು ಕಂಟ್ರೋಲ್ಸಿಂದ ಹಿಡಿದು ಎವ್ರಿಥಿಂಗ್ ಈ ಒಂದು ಸಿಮ್ಯುಲೇಷನ್ ಎಕ್ಸಾಕ್ಟ್ಲಿ ಫಿಕ್ಸ್ ಮಾಡಿದ್ದಾರೆ. ಸೊ ಇಲ್ಲಿ ಕೂತಾಗ ನೋಡ್ಬೋದು ಒಂದು ದೊಡ್ಡ ಡಿಸ್ಪ್ಲೇ ಇದೆ. ಸೊ 360 ಡಿಗ್ರೀಸ್ ಡಿಸ್ಪ್ಲೇ. ಸೊ ಇದರಲ್ಲಿ ಆ್ಯಕ್ಚುಲಿ ನಾವು ಫ್ಲೈಟ್ ಓಡಿಸ್ದಂಗೆ ಒಂಥರ ಫೀಲ್ ಆಗ್ತಿರುತ್ತೆ. ಸೊ ಈ ಥರದ ಒಂದು ಎಕ್ಸ್ಪೀರಿಯನ್ಸ್ ಸೂಪರ್ ಡೂಪರ್ ಆಗಿದೆ. ಏರೋ ಶೋಗೆ ಬಂದಾಗ ಇದನ್ನು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ.